ಬರ್ಬೇಕು. ಒಟ್ಟು ಅವ್ರಿಗೆ ಚಕ್ರವರ್ತಿ ಮ್ಯಾಗ ಪ್ರೀತಿ ರೀ ಜಾಸ್ತಿ. ಚಕ್ರವರ್ತಿ ಬರ್ಬೇಕು, ನಮಗೆ ಬೈಬೇಕು, ನಾವು ಅವನ್ನ ರೋಸ್ಟ್ ಮಾಡಬೇಕು, ಅವನಿಗೆ ಶಿಕ್ಷೆ ಕೊಡ್ಬೇಕು, ಮುಂದೆ ಹಾಕಬೇಕು, ಹಂಗೆ ಹಾಕ್ಬೇಕು, ಈ ಪ್ಲ್ಯಾನ್ ಮಾಡ್ಕೊಂಡು ಕೂತಾರೆ. ಬಂದೆ 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 ಸಂಜಿಕಿ ಬರ್ತೇನ ತಿಳಿಯ ಹುಡುಗಿ ಬೇಡತಿ ಬಂಗಾರ ಬಳಿಯ, ಹತ್ತೇತಿ ಮಿರ್ಗ ಮಳಿಯ ಹುಡುಗಿ ಹತ್ತಿದ ಚುಮನಿ ಕಳಿಯ, ಬಂಗಾರ ಬೆಳ್ಳಿ ಯಾತಕ್ಕ ಬೇಕ ಮಳ್ಳಿ, ಶಿಂಗಾರದಾಗ ಕೇಳಲೆ ಹುಚ್ಚ ಮಳ್ಳಿ ಬಾವಳ್ಳಿ, ನಿಮ್ಮ ಅನ್ನ ಇದ್ದಾನ ಅಂತ ಭಾಳ ವಾಂಡ, ಮಿಶಿ ತಿರುವಿ ಹೇಳಾವ ನಾನ ನಿನ್ನ ಗಂಡ, ಹೋಳಿಗೆ ಮಾಡೇಳ ಉನ್ನತೇನ ಸ್ವಾದರ ಮಾವ ನಾನ ಗುರುತ ಹಿಡಿಲಿಲ್ಲೇನ, ಸ್ಮಿತಾ ಸ್ವಾದರ ಮಾವ ನಾನ ಗುರುತ ಹಿಡಿಲಿಲ್ಲೇನ, ಬಿಟ್ಟ ಹೊಂಟೆಲ್ಲ ಬೀಗತಾನ ಕೂಡೋಣ ಬೀಗತಾನ, ಸಂಜಿಕೆ ಬರುತ್ತೇನ ತಿಳಿಯ ಹುಡುಗಿ ಸ್ಮಿತಾ ಮೇಡಮ್, ಆಮೇಲೆ ಕೇರಳ ಆಂಟಿ ಶುಭರಾಯ್, ಸಂಜಿಕೆ ಬರುತ್ತೇನ ತಿಳಿಯ ಹುಡುಗಿ ಬೇಡತಿ ಹಾಕೊಳ್ರಿ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ ಸತ್ಯದ ಪರ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ನಿನ್ನೆ ಒಂದು ಮಹತ್ವದ ತೀರ್ಪು ಬಂದಿತ್ತು. ಇದರ ಬೆನ್ನಲ್ಲೇ ಇವತ್ತು ಮಹೇಶ್ ಅಣ್ಣನ ಗಡೀಪಾರಿನ ಬಗ್ಗೆ ಮಾತನಾಡಕ್ಕೆ ನಾನು ಬಂದಿದ್ದೇನೆ. ಗಡೀಪಾರು ಆದೇಶ, ಧರ್ಮಸ್ಥಳದ ಕಾಮನ್ನ ಷಡ್ಯಂತ್ರದಿಂದ ಮಹೇಶ್ ಅಣ್ಣನ ಮೇಲೆ ಗಡೀಪಾರಿನ ಆದೇಶ, ಇದು 100% ಸತ್ಯ. ಇದು ಸೌಜನ್ಯಳ ಶಕ್ತಿಯಿಂದ ಆಗಿರ್ತಕ್ಕಂಥದ್ದು. ಧರ್ಮಸ್ಥಳದಲ್ಲಿ ಹಾಸ್ಯಾದ ಸಾವುಗಳ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ಸಮೇತ ತನಿಖೆ ಮಾಡಲೇಬೇಕು, ಸಪ್ರೇಟಾಗಿ FIR ಮಾಡಲೇಬೇಕಂತೇಳಿ ತೀರ್ಪು ಸಮೇತ ಬಂದಿದೆ. ಸರ್ಕಾರದವರು ಯಾವ ರೀತಿ ಇವರಿಗೆ ಅಧಿಕಾರ ಕೊಡ್ತಾರೆ ಕಾದು ನೋಡಬೇಕು. ನೋಡಿ ಸ್ನೇಹಿತರೆ, ಇನ್ನೊಂದು ವಿಚಾರ ಏನಂದರೆ, ಧರ್ಮಸ್ಥಳದ ಸೌಜನ್ಯ ಪ್ರಕರಣವನ್ನು ಮುಚ್ಚಿ ಹಾಕಲು ಕೆಲವೊಬ್ಬ ಯೋಧು ತಿಂದಿರ್ತಕ್ಕಂಥ ಉಚ್ಚ ಕುಡಿದಿರ್ತಕ್ಕಂಥ ಕಾಮಂದನ ಕಚಡ ಶಿಷ್ಯಗಳು, ಧರ್ಮಸ್ಥಳದ ನಕಲಿ ದೇವಮಾನವನ ಅಪ್ಪಟ ಶಿಷ್ಯಗಳು, ಅಂದರೆ ಶಿಷ್ಯರು, ಧರ್ಮಸ್ಥಳದ ಕಾಮಂದನ ನಕಲಿ ಶಿಷ್ಯರು ಬಂದು ಇದರಲ್ಲಿ ಹೆಣ್ಮಕ್ಳು ಉಂಟು, ಗಂಡು ಮಕ್ಕಳು ಉಂಟು, ಬಂದು ಪುಂಗ್ತಾ ಇದ್ರು ಏನಂತ, ಸೌಜನ್ಯ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಬೀದಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ಸೌಜನ್ಯ ಹೋರಾಟವನ್ನು ಬೀದಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಇದರಿಂದ ನ್ಯಾಯ ಸಿಗುವುದು ಡೌಟ್. ನೀವು ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ರೆ ಮಾತ್ರ ನ್ಯಾಯ ಸಿಗುವುದು ಪಕ್ಕ ಅಂತ ಹೇಳಿದರು. ಅವರ ಹೇಳಿಕೆಯಂತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಏರಾಯಿತು. ವಸಂತ್, ಗಿಲಿ, ಕಾಗೆ, ಚಕ್ರವರ್ತಿ ಬೇಜಾನ್ ಮಂದಿ TV ಮಾಧ್ಯಮದಲ್ಲಿ ಬಂದು ಪುಂಗ್ತಾ ಇದ್ರು ಏನಂತ, ಸೌಜನ್ಯ ವಿಚಾರವನ್ನು ಯಾರಾದರೂ ಒಬ್ಬರು ನಮ್ಮಲ್ಲಿ ಫೇಮಸ್ ಆಗಿರ್ತಕ್ಕಂಥ ಒಬ್ಬ, ಅವನ ಹೆಸರೇನೋ ಇದೆ ಬಿಡಿ, ಅವನು ನಕಲಿನ ಒರಿಜಿನಲ್ ನನಗಂತೂ ಗೊತ್ತಿಲ್ಲ, ಒಂದು ಕ್ವಶನ್ ಕೇಳಿದೆ, ಸೌಜನ್ಯ ಹೋರಾಟ ಅದು ಚಕ್ರವರ್ತಿ ಏನೋ ನಿಮಗೆ ಗೊತ್ತಾ, ಸೌಜನ್ಯ ಕೇಸಿನ ಬಗ್ಗೆ ನಿನಗೇನು ಗೊತ್ತು, ಹಾಗೆ ಹೀಗೆ ಧರ್ಮಸ್ಥಳದಲ್ಲಿ ನಕಲಿ ದೇವಮಾನವ ಭೂ ಕಬಳಿಕೆ ಮಾಡಿದ್ದಾನೆ ಎಂಬ ಪ್ರಶ್ನೆ ಬಂತು. ಅವಾಗ ಅವ್ರದ್ದೇ ಕಣ್ರಿ ಆಸ್ತಿ, ಹಾಗೆ ಹೀಗೆ. ಸ್ವಾಮಿ, ಮೊನ್ನೆ ನೋಟಿಸ್ ಬಂತಲ್ಲ, ಧರ್ಮಸ್ಥಳದ ನಕಲಿ ದೇವಮಾನವನಿಗೆ ನೋಟಿಸ್ ಬಂತಲ್ಲ, ಏಕೆ ಹೋದ ಆಸ್ಪತ್ರೆಗೆ, ದಾಖಲಾತಿ ತೋರಿಸ್ಬೋದಾಗಿತ್ತಲ್ಲ. ಇವು ಕಚಡಗಳೇ, ಧರ್ಮಸ್ಥಳದ ನಕಲಿ ದೇವಮಾನವನ ಅಂಧ ಭಕ್ತರೇ, ಯಾಕೆ ಕೊಡೋದ, ಇದಕ್ಕೆ ಆನ್ಸರ್ ಕೊಡ್ತೀರಾ? ಇಡೀ ನಮ್ಮ ರಾಜ್ಯದ ತುಂಬ ಅಕ್ರಮ ಬಡ್ಡಿ ದಂಧೆ ಮಾಡ್ತಾ ಇದ್ದಾನೆ. ಇದ್ರ ಬಗ್ಗೆ ಏನಾದರೂ ಕೇಳಿದ್ರೆ ಅವರು ಅಂಥ ಒಳ್ಳೆ ಕೆಲಸ ಮಾಡಿದ್ದಾರೆ, ಇವರು ಇಂಥ ಒಳ್ಳೆ ಕೆಲಸ ಮಾಡಿದ್ದಾರೆ, ಪಿಂಚಣಿ ಕೊಡ್ತಾ ಇದ್ದಾರೆ, ವಿಧವೆ ವೇತನ ಕೊಡ್ತಾ ಇದ್ದಾರೆ. ಸರ್ಕಾರ ಏನು, ನಮ್ಮ ಸರ್ಕಾರ ಗೆಣಸ್ಕೆರಿತಾ ಇದೆಯಾ, ಸಂಬಳ ಕೊಡ್ತಾ ಇಲ್ಲ, ಅವ್ರಿಗೆ ಬಿಟ್ಟಿದ್ದ, ಹೆಗಡೆ ಫ್ಯಾಮಿಲಿಗೆ ಬಿಟ್ಟಿದೆಯಾ, ಇವರಿಗೆಲ್ಲ ಅದು ಕೊಡು ಇದು ಕೊಡು ಅಂತ? ಅಲ್ಲ ರೀ, ಒಬ್ಬ ಯಾರೋ ಪೊಲೀಸ್ ಹೇಳ್ತಾ ಇದ್ದ, ನಾನು ಧರ್ಮಸ್ಥಳದ ದಣಿಗಳ ಸಂಘದಲ್ಲಿ ನನ್ನ ತಾಯಿ ಇದ್ಲು, ಆವಮ್ಮನಿಂದ
ಅಂದರೆ ಆ ಸದಸ್ಯತ್ವದಿಂದ ನನಗೆ ಖರ್ಚಿಗೆ ಕಾಸು ಬರ್ತಾ ಇತ್ತು, ಹಾಗೆ ಹೀಗೆ. ಹಾ 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 ಹಾ, ಏನು ಸುಬ್ಬಣ್ಣ ಭಾರಿ ಪುಂಗಿ ಬಿಟ್ಟಪ್ಪ ನೀನು. ನಿಮ್ಮಮ್ಮಗೆ 3 ನಾಮ ಹಾಕಿ ಬಡ್ಡಿ 8.5% ಇರ್ತಕ್ಕಂಥದ್ದು ಬ್ಯಾಂಕಲ್ಲಿ. 14 ನೀನು ಹೇಳಿರೋ ಟೈಮು, ನೀನು ಹೇಳಿರೋ ಡೇಟ್ ಪ್ರಕಾರ ಹೋದರೆ 21% ಉಸ್ಲಿ ಮಾಡಿ ನಿನಗೆ ಬರೀ ಎಷ್ಟು 400-500 ರೂಪಾಯಿ ಖರ್ಚಿಗೆ. ಇದನ್ನೆಲ್ಲ ನೀನು ತಿಳ್ಕೊಂಡಲ್ಲೇ ಬಂದು ಏನೇನೋ ಪುಂಗ್ತಾ ಇದ್ದೀವಿ. ಆಧಾರ ರಹಿತ ಪುಂಗ್ತಕ್ಕಂಥದ್ದು ನೀನು. ಆಧಾರ ಇಟ್ಕೊಂಡು ಏನು ಪುಂಗಿಲ್ಲ ಪೊಲೀಸ್ ಸಾಹೇಬ್ರೆ, ಇದನ್ನು ತಿಳ್ಕೊಳ್ಳಿ. ನೋಡಿ, ಈಗ ಧರ್ಮಸ್ಥಳದ ಕಾಮಂದನು ಉಳಿಯುವುದೇ ಡೌಟ್ ಅಂತೆ. ಸಾಮಾಜಿಕ ಜಾಲತಾಣದಲ್ಲಿ ಬಂದಿರತಕ್ಕಂಥ ಮಾಹಿತಿ. ಆ ವೈಗೆ ಶಿಕ್ಷೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಸ್ವಾಮಿ. ಶಿಕ್ಷೆ ಪ್ರಕಟ ಆಗ್ಬೋದು ಅವ್ರೇನಾದ್ರು ತಪ್ಪು ಮಾಡಿದರೆ. ಅದಕ್ಕಿಂತ ಮುಂಚಿತವಾಗೇ ದೇವ್ರು ಶಿಕ್ಷೆ ಕೊಟ್ಬಿಡ್ತಾನೆ. ಅವಯ್ಯ ಪರಲೋಕಕ್ಕೆ ಯಮರಾಜ ಬಂದು ಕರಿತಾವನಂತೆ. ಯಮರಾಜ ಬಂದು ಕರಿತದನಂತೆ. ನನಗಂತೂ ಗೊತ್ತಿಲ್ಲ ಸ್ವಾಮಿ, ಹೋದರೆ ಹೋಗ್ಬೋದು. ಇದು ಸತ್ಯ. ಇದು ಧರ್ಮಸ್ಥಳದ ಕಾಮಂದನಿಗೆ ಉಳಿಗಾಲವಿಲ್ಲ. ಅವನ ತಮ್ಮ ಚಿಕ್ಕದಣಿ, ಅವನಿಗೆ ಸಮೇತ ಉಳಿಗಾಲವಿಲ್ಲ. ಇದು ಸತ್ಯ. ಧರ್ಮಸ್ಥಳದ ಸೌಜನ್ಯಗಳನ್ನು ಮುಟ್ಟಿದ ಕಾರಣಕ್ಕೆ ಇದು ಎಲ್ಲ ಆಗ್ತಕ್ಕಂಥದ್ದು. ಇಲ್ಲಾಂದರೆ ಅವಯ್ಯ ನೆಟ್ಟಿಗಿರ್ತಿದ್ನೋ ಏನೋ ಗೊತ್ತಿಲ್ಲ. ಆದರೆ ಇಲ್ಲೇ ಮುಚ್ಚೋಗ್ತಕ್ಕಂಥದ್ದು ಮೇಲೋಟ ಕಾಣ್ತಾ ಇದೆ. ಅವ್ರೇನು ಹಿಂದೆ ನಡ್ಕೊಂಡು ಬಂದಿದ್ರಲ್ಲ, ದಲಿತರ ಮೇಲೆ ದೌರ್ಜನ್ಯ, ಇನ್ನೊಬ್ಬರ ಮೇಲೆ ದೌರ್ಜನ್ಯ, ಇವರಿಗೆಲ್ಲ ಒಂದು 10 ವರ್ಷ 12 ವರ್ಷ ಹುಡುಗಿಯರು ಬೇಕಂತೆ. ಈ ಲೋಫರ್ಗಳಿಗೆ, ಧರ್ಮಸ್ಥಳದ ದಣಿಗಳಿಗೆ 10 ವರ್ಷ 12 ವರ್ಷ ಹುಡುಗಿಯರೇ ಬೇಕಂತೆ. ಇಂಥ ಲೋಫರ್ಗಳಿಗೆ ಕಠಿಣ ಶಿಕ್ಷೆ ಆಗಬೇಕಾ ಆಗಬಾರ್ದಾ? ನಮಸ್ಕಾರ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ. ಈಗ ನಮ್ಮ ಚಕ್ರವರ್ತಿ ಸಾಹೇಬರು ಇವ್ರ ಬಗ್ಗೆ ಯಾವ ಥರ ಮಾತಾಡಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ಆಗ್ತಾಯಿದೆ. ದಯವಿಟ್ಟು ನೋಡಿ, ನಿಮಗೆಲ್ಲ ಗೊತ್ತಾಗುತ್ತೆ. ಚಕ್ರವರ್ತಿಯನ್ನು ಯಾವ ಥರ ಟ್ರೋಲ್ ಮಾಡ್ತಾಯಿದ್ರು, ಸತ್ಯದ ಪರ ನಿಂತ್ಕೊಳ್ಳೋದಕ್ಕೆ ಏನೇನೋ ಅನಿಸ್ತಾ ಇದ್ರು, ಅದ್ರ ಬಗ್ಗೆನೇ ಇರ್ತಕ್ಕಂಥದ್ದು. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. 2012ರಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಸೌಜನ್ಯನ ಪ್ರಕರಣದಲ್ಲಿ ಒಬ್ಬ ಅಮಾಯಕ ಸಂತೋಷ್ ರಾವ್ 8 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಿ ಹೊರಗಡೆ ಬಂದ. ಆದರೂ ಕೂಡ ಈ ಚಿಕ್ಕ ಧನಿಗಳು ಮತ್ತು ದೊಡ್ಡ ಧನಿಗಳ ಆಸೆ ಇಡಲಿಲ್ಲ. ಯಾಕಂದ್ರೆ ಸಂತೋಷ್ ರಾವ್ನನ್ನ ಒಬ್ಬ ಅಪರಾಧಿಯನ್ನಾಗಿ ಮಾಡಿ ಒಳಗಡೆ ಹಾಕಿಬಿಟ್ಟು ಅದರ ವಿರುದ್ಧವಾಗಿ ಹೋರಾಟ ಮಾಡಿ ಸಂತೋಷ್ ರಾವ್ನನ್ನ ಬಿಡುಗಡೆ ಮಾಡ್ಕೊಂಡು ಬಂದಿರತಕ್ಕಂಥ ಸೌಜನ್ಯ ಪರ ಹೋರಾಟಗಾರರಾಗಿರ್ತಕ್ಕಂಥ ಮಟ್ಟಣ್ಣನವರ, ಮಹೇಶ್ ಶೆಟ್ಟಿ, ತಿಮ್ಮರೊಡ್ಡಿ, ಜಯಂತ್ ಆಗಿರ್ಬೋದು, ವಿಠ್ಠಲಗೌಡ ಆಗಿರ್ಬೋದು, ಎಲ್ಲ ಯೂಟ್ಯೂಬರ್ಸ್ಗಳಾಗಿರ್ಬೋದು, ಇವ್ರನ್ನೆಲ್ಲ ಗುರಿಯಾಗಿಟ್ಕೊಂಡು ಬಾಣ ಬಿಟ್ಟಿದ್ದು ಆತು. ಕೊನೆಗೆ ಬಂದು ನಿಂತಿದ್ದೆಲ್ಲಿಪ್ಪ ಅಂದ್ರ ಸುಪ್ರೀಂ ಕೋರ್ಟಿನ ಮಡಿಲಲ್ಲಿ. ಚಿಕ್ಕ ಧನಿಗಳಿಗೆ ಜ್ವರ ಬಂದ್ಬಿಟ್ಟಾವಂತರಿ, ಡೆಂಗ್ಯೂ ಜ್ವರ ಅಂತ. ಡೆಂಗ್ಯೂ ಆಟೋಮೆಟಿಕ್ ಆಗಿ ಬಂದ್ಬಿಟ್ಟಿದಾವು. ಅದು ಯಾಕೆ ಬಂದಾವಂದ್ರ 74 ಅಸಹಜ ಸಾವುಗಳನ್ನ ಅದರ ತನಿಖಾ ವರದಿಯನ್ನ ಕೊಡಬೇಕು. ಯಾವ ರೀತಿ ತನಿಖೆ ಮಾಡಿದ್ರಿ ಅನ್ನೋದನ್ನ ಹೇಳಬೇಕು. ಅದ್ರ ಜೊತೆಗೆ ಸೌಜನ್ಯಳ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿರ್ತಕ್ಕಂಥದ್ದು. ಇವೆರಡರಲ್ಲಿ ಈ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗೋದು ಗ್ಯಾರಂಟಿ ರೀ. ನೋಡ್ರಿ, ಸುಖ ಸಿಗಾಕ ಸ್ವಲ್ಪ ಲೇಟ್ ಆಗ್ತದ ರೀ, ಕಷ್ಟಪಡ್ಬೇಕಾಗ್ತದ. ಸುಖ ಒಂದಲ್ಲ ಒಂದು ದಿನ ಲೇಟಾಗಿ ಸಿಗ್ತದ ರೀ. ಕಳ್ಳರಿಗೆ ಸುಖ ಭಾಳ ಜಲ್ದಿ ಸಿಕ್ಕ್ಯದ. ಆದ್ರೆ ಅಮಾಯಕರಾಗಿರ್ತಕ್ಕಂಥ ನಮ್ಮಂಥವ್ರಿಗೆ ನ್ಯಾಯ ಸಿಗಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತದ. ಕಾಲ ಕೂಡಿ ಬರ್ತಾದ. ಚಿಕ್ಕ ದನಿಗಳ ಕುಂಡ್ಯಾಗ ಮತ್ತು ದೊಡ್ಡ ದನಿಗಳ ಕುಂಡ್ಯಾಗ ಮುಳುವಾದಿ ಬಂದಾಗ್ಯದ. ಇನ್ನು ಅದನ್ನ ಆಪರೇಷನ್ ಮಾಡಿ ತೆಗೆದ್ರೂ ಆ ರೋಗ ಏನಾಗೋದಿಲ್ಲಪ್ಪ ಅಂದ್ರೆ ಗುಣಮುಖ ಆಗೋದಿಲ್ಲ. ಅದ್ರದ್ದು ಲಾಸ್ಟ್ ಏನಪ್ಪ ಅಂದ್ರೆ ಜೈಲು ಊಟ ತಿಂದ್ರೆ ಆ ಮುಳುವಾದಿ ಕಡಿಮೆ ಆಗ್ತಿದೆ ಅನ್ನೋದು ವೈದ್ಯಕೀಯ ಶಾಸ್ತ್ರದಲ್ಲಿ ಬರೆದಿರ್ತಕ್ಕಂಥದ್ದು ರೀ. ಸೊ ಸುಪ್ರೀಂ ಕೋರ್ಟ್ ಸೌಜನ್ಯಳ ಪ್ರಕರಣವನ್ನು ಎತ್ತಿ ಹಿಡಿದದ್ದು ಇದು ಕೇವಲ ಒಬ್ಬನಿಗೆ ಮಾತ್ರ ಸೀಮಿತ ಅಲ್ಲರಿದು. ಇದು ಇಡೀ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ಸೀಮಿತವಾಗಿರ್ತಕ್ಕಂಥದ್ದು. ಇದು ಈ ದೇಶದ ಹೆಣ್ಣು ಮಕ್ಕಳಿಗೆ ಸೀಮಿತವಾಗಿರ್ತಕ್ಕಂಥದ್ದು. ಅಂತ ಒಂದು ಪ್ರಕರಣಕ್ಕೆ ಇವತ್ತು ಪುಷ್ಟಿ ಸಿಕ್ಕಿದೆ ರೀ. ಆದರೆ ಈ ಪ್ರಕರಣವನ್ನು ಇಟ್ಕೊಂಡು
ಸೌಜನ್ಯನ ಪ್ರಕರಣವನ್ನ ಇಟ್ಕೊಂಡು ಹೇಳ್ತಿನ್ನೋ ಕೆಲಸ ಮಾಡಿದವಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾಗಳು. ಸಾಕ್ಷಿ ಎಲ್ಲಿದೆ, ಸಾಕ್ಷಿ ಎಲ್ಲಿದೆ, ಸಾಕ್ಷಿ ಎಲ್ಲಿದೆ, ಮಟ್ಟನ್ನ ನನ್ನ ಜೇಬಿನಲ್ಲಿದೆ, ಯಾಕೆ ತೋರಿಸ್ತಾ ಇಲ್ಲ ಲೇ? ಅಜಿತ್ ಹನುಮವ್ವ, ರಾಕೇಶ್ ಕಾಮಾಟಿಪುರದ ರಾಕೇಶ್ ಶೆಟ್ಟಿ, ಕಾಮಾಟಿಪುರದಲ್ಲಿ ಕಾಂಡಮ್ ಮಾರುತ್ತಿದ್ದ ರಾಕೇಶ್ ಶೆಟ್ಟಿ ಎಲ್ಲಿದ್ದೀನಿ ಈಗ? ಪತ್ತೆ ಇಲ್ಲ. ಯಾಕೆ ನಿನ್ನ ಪವರ್ ಟಿವಿಯಲ್ಲಿ ತೋರ್ಸಕ್ ಆಗೋದಿಲ್ಲ? ಅಜಿತ್ ಹನುಮಕ್ಕನವರ್ ನಿನ್ನ ಏಷ್ಯಾನೆಟ್ ಸುವರ್ಣ ಚಾನಲ್ದಾಗ ತೋರ್ಸಕ್ ಆಗೋದಿಲ್ಲ ಇದನ್ನ. ಸೌಜನ್ಯ ಪ್ರಕರಣವನ್ನ ಎತ್ತಿ ಹಿಡಿದು ಸುಪ್ರೀಂ ಕೋರ್ಟ್ ಅಂತ ಹೆಡ್ಲೈನ್ ಹಾಕೊಂಡು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರಿಗೆ ಗೆಲುವು, ಮಟ್ಟಣ್ಣನ ಅವರಿಗೆ ಗೆಲುವು, ಸೌಜನ್ಯ ಕುಟುಂಬಕ್ಕೆ ನ್ಯಾಯ ಇನ್ನು ಕೆಲವೇ ದಿನಗಳಲ್ಲಿ ಸಿಗುವಂತ ಒಂದು ಆದೇಶವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದ ತಂದ ನಿನ್ನ ನ್ಯೂಸ್ ಚಾನೆಲ್ ತೋರ್ಸಕ್ ಆಗೋದಿಲ್ಲ. ಇದನ್ನ ಹೆಂಗ್ ತೋರಿಸ್ತಿ? 2 ಕೋಟಿ ರೂಪಾಯಿ ಮನಿ ಆಗೋದಿಲ್ಲ ಅಲ್ಲಿ ತೋರಿಸಿದಂದ್ರ ಆ ಇರೋ 2 ಕೋಟಿ ಮನಿನೂ ಕೂಡ ಕಸ್ಕೋತಾರ. ರಾಕೇಶ್ ಶೆಟ್ಟಿ ನಿನ್ನ ಪಂಚೆ, ನಿನ್ನ ಅದೇನೋ ಟಾವೆಲ್ ಗಿವೆಲ್ ಹಾಕೊಂಡು ಛತ್ರಿ ಹಿಡ್ಕೊಂಡು ವಿಡಿಯೋ ಮಾಡಕತ್ತಿದ್ದಲ್ಲ ಬಂಗಲೆ ಗುಂಡದಾಗ ಬಂದವತ್ತು ಬಂದ್ ಮಾಡಕತ್ತಿದ್ದ. ಯಾಕಪ್ಪ ನಿನ್ನ ಪವರ್ ಟಿವಿದಾಗ ತೋರ್ಸಂಗಿಲ್ಲ ಇದನ್ನ? ಯಾಕೆ ಕಾಂಡಮ್ ಮಾರ್ತಾಗ ಬಿಜಿ ಇದೀನ? ಬಿಜಿ ಅದಿ? ಮಾರು ಯಾಕಳ್ಳಿ ಏಡ್ಸ್ ಎಲ್ಲ ಕಡೆ ಹರಡಿರಬಾರ್ದು. ನೀನು ಕಾಂಡಮ್ ಮಾರುವ ಒಬ್ಬ ರಾಯಭಾರಿ ದಿನ, ಕಾಂಡಮ್ಮಿನ ರಾಯಭಾರಿ ದಿನ. ಸೊ ನೀನು ಕಾಂಡಮ್ ಮಾರ್ತಕ್ಕಂಥ ಕೆಲಸವನ್ನ ಮಾಡು. ನಿನ್ನ ಪವರ್ ಟಿವಿ ಅನ್ನೋದು ಏನದಲ್ಲ ಅದು ಕಾಂಡಮ್ ಮಾರುವ ಒಂದು ಮಾರ್ಕೆಟ್ ಇದ್ದಂಗ. ಸೊ ನೋ ಪ್ರಾಬ್ಲಮ್. ನಿನ್ನ ದರಿದ್ರ ಚಾನಲ್ ಬಗ್ಗೆ ನಾನು ಹೇಳಕ್ ಹೋಗೋದಿಲ್ಲ. ಮತ್ತೊಂದು ಏನಪ್ಪ ಅಂದ್ರೆ ಏಷ್ಯಾನೆಟ್ ಸುವರ್ಣ ಹನುಮವ್ವ ನಿನ್ನ ಎಷ್ಟು ನಂಬಿದ್ನಲ್ಲೋ ಮಾರಾಯ ನಾನು. ಭಾಳ ನಂಬಿದ್ದೀನಿ. 24x7 ಕೊಂಡ್ಯಾಗ 24x7 ಹಾಕ ನಿಮ್ಮ ಚಾನಲ್ದಾಗ. ಮತ್ತೊಬ್ಬರು ಮಾಡ್ತಿದ್ದೀನಿ ನೋಡಿ ನಾ ಇಲ್ಲಿ ಸ್ಮಿತಾ ಅಕ್ಕ ಬರ್ತಾ ಇದ್ದೀನಿ. ಇವ್ರಿಗೆಲ್ಲ ಏನಪ್ಪಾ ಅಂದ್ರೆ ಸ್ಮಿತಾ ಅಕ್ಕಿ ಆಗಿರ್ಬೋದು, ಮತ್ತದ ಕೇರಳ ಆಂಟಿ ಆಗಿರ್ಬೋದು, ಮತ್ತು ಫೇಸ್ಬುಕ್ನಾಗ ಒಂದು ಐತಲ್ರಿ ಸುಧಾರಾಯ, ಇವು ಶುಭಾರಾಯ ತಂದು ಐತಲ್ಲ, ಇವ್ರಿಗೆಲ್ಲ ಏನಪ್ಪ ಅಂದ್ರೆ ಚಕ್ರವರ್ತಿ ಬರ್ಬೇಕು. ಒಟ್ಟು ಅವ್ರಿಗೆ ಚಕ್ರವರ್ತಿ ಮ್ಯಾಗ ಪ್ರೀತಿ ರೀ ಜಾಸ್ತಿ. ಚಕ್ರವರ್ತಿ ಬರಬೇಕು, ನಮಗೆ ಬೈಬೇಕು, ನಾವು ಅವನ್ನ ರೋಸ್ಟ್ ಮಾಡಬೇಕು, ಅವನಿಗೆ ಶಿಕ್ಷೆ ಕೊಡ್ಬೇಕು, ಮುಂದೆ ಹಾಕಬೇಕು, ಹಂಗೆ ಹಾಕ್ಬೇಕು, ಈ ಪ್ಲ್ಯಾನ್ ಮಾಡ್ಕೊಂಡು ಕೂತಾರೆ. ಬಂದೆ ಸಂಜಿಕಿ ಬರ್ತೇನ ತಿಳಿಯ ಹುಡುಗಿ ಬೇಡತಿ ಬಂಗಾರ ಬಳಿಯ, ಹತ್ತೇತಿ ಮಿರ್ಗ ಮಳಿಯ ಹುಡುಗಿ ಹತ್ತಿದ ಚುಮನಿ ಕಳಿಯ, ಬಂಗಾರ ಬೆಳ್ಳಿ ಯಾತಕ್ಕ ಬೇಕ ಮಳ್ಳಿ, ಶಿಂಗಾರದಾಗ ಕೇಳಲೆ ಹುಚ್ಚ ಮಳ್ಳಿ ಬಾವಳ್ಳಿ, ನಿಮ್ಮ ಅನ್ನ ಇದ್ದಾನ ಅಂತ ಭಾಳ ವಾಂಡ, ಮಿಶಿ ತಿರುವಿ ಹೇಳಾವ ನಾನ ನಿನ್ನ ಗಂಡ, ಹೋಳ್ಗಿ ಮಾಡೇಳ ಉನ್ನತೇನ, ಸ್ವಾದರ ಮಾವ ನಾನ ಗುರುತ ಹಿಡಿಲಿಲ್ಲೇನ, ಸ್ಮಿತಾ ಸ್ವಾದರ ಮಾವ ನಾನ ಗುರುತ ಹಿಡಿಲಿಲ್ಲೇನ, ಬಿಟ್ಟ ಹೊಂಟೆಲ್ಲ ಬೀಗತಾನ ಕೂಡೋನ ಬೀಗತಾನ, ಸಂಜಿಕಿ ಬರುತ್ತೇನ ತಿಳಿಯ ಹುಡುಗಿ ಸ್ಮಿತಾ ಮೇಡಮ್. ಆಮೇಲೆ ಕೇರಳ ಆಂಟಿ ಶುಭರಾಯ್, ಸಂಜಿಕಿ ಬರುತ್ತೇನ ತಿಳಿಯ ಹುಡುಗಿ ಬೇಡತಿ ಹಾಕೊಳ್ರಿ. ಎಷ್ಟು ಬೇಕಲ್ಲ ಅಷ್ಟು ಕಟ್ ಮಾಡಿ ಹಾಕೊಳ್ರಿ ನಿಮ್ತ್ರೊಳಗ. ಓಕೆ, ಸುಪ್ರೀಂ ಕೋರ್ಟ್ ನಮ್ಮ ಬೆನ್ನ ಹಿಂದೆ ನಿಂತು ಬಿಟ್ಟದ. ಚಿಕ್ಕ ಧನಿಗಳಿಗೆ ಮುಖಭಂಗ ಆಗಿದೆ. ಮತ್ತೊಂದು ಏನಪ್ಪಾ ಅಂದ್ರೆ ಇವರಿಗೆ ಇಷ್ಟೆಲ್ಲ ಆದ್ರೂ ಕೂಡ ಇವ್ರದ್ದು ಮತ್ತೊಂದು ಏನಪ್ಪಾ ಅಂದ್ರೆ ಮತ್ತೆ ಈ ಪ್ರಕರಣದಾಗ ಯಾರನ್ನ ಸಿಗಿಸೋನು, ಯಾವ ಅಮಾಯಕರನ್ನ ತಂದು ಕುಣಿಸೋನು, ನಾನಾ ಅತ್ಯಾಚಾರ ಮಾಡಿದೆ ಅಂತಂದ ಯಾರೋ ಒಬ್ಬನ ತಂದು ಸೇರಿಸೋ ಅಂತ ವ್ಯಕ್ತಿಗಳು ಕೂಡ ಅದಾರ್ರಿ ಇವ್ರು ಸಿಗಾಕ್ ಹೋಗೋದಿಲ್ಲ. ಅದ್ ಮತ್ತೊಂದು ಯಾವ್ದಂದ್ರೆ 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾದರೆ ಒಲೆದೊಲಿದು ಬಾರೆಲೆ. ಅಮೇರಿಕಾದ ಮಗು ಈಗ ಏನಾಗ್ಯದಪ್ಪ ಅಂದ್ರ ಎಲ್ಲಿಗೆ ಪಯಣ ಯಾವುದೋ ದಾರಿ ಹಿಂಗ್ ಹುಡುಕಾಡಬೇಕಾಗದ್ರಿ ಅಮೇರಿಕಾ ಮಗುಂದ. ಅದ್ರ ಪರಿಸ್ಥಿತಿ ಹದಿಗೆಟ್ಟು ಹೈದರಾಬಾದ್ ಆಗ್ಯದ. ಇನ್ನು ಉಳ್ಕಿದವ್ರು ಯಾರು ಆನೆ ಪ್ರಮಾಣ ಮಾಡಿದ್ರಲ್ಲ ಅವ್ರದ್ದು 12 ಆಗ್ಯದ. ಸುಪ್ರೀಂ ಕೋರ್ಟ್ 74 ಅಸಹಜ ಸಾವುಗಳ ಒಂದು ಪ್ರಕರಣವನ್ನ ಕೂಡ ಎತ್ತಿ ಹಿಡಿತು. ಅದ್ರ ಜೊತೆಗೆ ಸೌಜನ್ಯಳ ಪ್ರಕರಣವನ್ನ, ಆ ಮಹಾಶಕ್ತಿಯ ಪ್ರಕರಣವನ್ನ ಎತ್ತಿ ಹಿಡಿತು. ಯಾವುದೋ ಒಂದು ನಾಯಿ ಹೇಳಾಕತ್ತಿತ್ತು ಸೌಜನ್ಯ ದೇವಿ ಅಲ್ಲ, ಅವಳು ಇದಂತರಿ ಪಿಶಾಚಿ ಅವಳು ದೇವಿ ಅಲ್ಲ ಅಂತ ಹೇಳಾಕತ್ತಿತ್ತು. ಎಲ್ಲಿ ಹೋಗಿದೀಯವ ನೀನು? ಯಾವ ಬಿಲದಾಗ ಹೋಗಿ ಆಡ್ಕೊಂಡು ಕೂತಿದ್ದೀವಿ? ಹೊರಗಡೆ
ಬಂದ್ಬಿಡು ಹೊರಗಡೆ, ನೋಡೇ ಬಿಡೋಣ ಒಂದು ಕೈ. ಇದನ್ನು ಈ ವಿಡಿಯೋನ ಆದಷ್ಟು ಮಟ್ಟಿಗೆ ಎಲ್ರಿಗೂ ಶೇರ್ ಮಾಡಿರಿ. ಯಾಕಂದ್ರೆ ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಏನು ಬಂಡಲ್ ನ್ಯೂಸನ್ನು ಬಿಗಿದ್ರು, ಇವತ್ತು ಸೌಜನ್ಯಳ ನ್ಯಾಯನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡ್ದದ. ಅದನ್ನು ಇವರು ಟಿ ವಿ ಚಾನಲ್ದಾಗ ತೋರ್ಸಂದಿಲ್ರಿ. ಇವರು ರಾಕೇಶ್ ಶೆಟ್ಟಿ ಆಗಿರ್ಬೋದು, ಪಬ್ಲಿಕ್ ಟಿವಿ ಆಗಿರ್ಬೋದು, ಈ ಏಷ್ಯಾನೆಟ್ ಸುವರ್ಣ ಆಗಿರ್ಬೋದು, ರಿಪಬ್ಲಿಕ್ ಕನ್ನಡ, ಸ್ಮಿತಾ ಟಿ ವಿ ಚಾನಲ್ ಆಗಿರ್ಬೋದು, ಇವು ಯಾವ ಚಾನಲ್ಗಳು ಕೂಡ ಸೌಜನ್ಯನ ಪ್ರಕರಣವನ್ನು ಎತ್ತಿ ಹಿಡಿದ ಸುಪ್ರೀಂ ಕೋರ್ಟ್ ತಂದು ಹೆಡ್ಲೈನ್ ಹಾಕೊಂಡು ಎಲ್ಲೂ ತೋರಿಸ್ತಾ ಇಲ್ಲ ರೀ ಇವರು. ತೋರಿಸ್ತಾ ಇಲ್ಲ ಇವರು. ಇಂಥವ್ರದ್ದೆಲ್ಲ ಬಯಲಿಗೆ ಬರ್ಬೇಕ್ರಿ. ಆಮೇಲೆ ಇವು ಯೂಟ್ಯೂಬ್ನಾಗ ಕೂತ್ಕೊಂಡು ಇನ್ನೊಂದು ಕೆಲವೊಂದಿಷ್ಟು ಅದಾವಲ್ರಿ ನಾಲ್ಕು ಬದ್ಮಾಸ್ ಹಡಿಸಿ ನನ್ನ ಮಕ್ಕಳು ಅವರೆಲ್ಲ ಮಾತಾಡ್ತಿರ್ತಾರಲ್ಲ, ಅಂಥವ್ರದ್ದೆಲ್ಲ ಕೂಡ ಬೆಳಕಿಗೆ ಬರಬೇಕು. ಶೇರ್ ಮಾಡ್ಬೇಕು ಈ ವಿಡಿಯೋ, ನೀವು ಎಲ್ರಿಗೂ ಶೇರ್ ಮಾಡ್ಬೇಕು. ಇಡೀ ಕರ್ನಾಟಕ ಜನತೆಗೆ ಗೊತ್ತಾಗ್ಬೇಕ್ರಿ. ಕೇವಲ ದೇವರನ್ನ ಮುಂದಿಟ್ಕೊಂಡು ಭಕ್ತರಾಗಿ ಕುಂಡಾಕ್ ಹೋಗ್ಬೇಡ್ರಿ. ಭಕ್ತರಾಗಿ ಕೂತ್ರೆ ಬಾಯಾಗ ನಿಂತು ಹುಚ್ಚಿ ಹೋಯ್ತಾರ ಅವ್ರು ಬಂದು. ಅವಾಗ ಕುಡಿಯೋದು ನಾನಲ್ಲ, ನೀವು ಕುಡಿತೀರಿ. ಸೊ ನಿಮ್ಗೆ ಅಮೃತ ಬೇಕೋ ಏನು ಹುಚ್ಚಿ ಬೇಕೋ ಡಿಸೈಡ್ ಮಾಡ್ರಿ. ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ.